ನೋಡಿ, ತುಳುನಾಡಿನಲ್ಲಿ ಇತ್ತೀಚೆಗೆ ಕೆಲವೊಂದು ಪರಿವರ್ತನೆಗಳಾಗಿದೆ. ಮನೆಗಳಲ್ಲಿ ದೈವಗಳನ್ನು ತುಂಬಿಸಿಟ್ಟಿದ್ದಾರೆ. ಇಲ್ಲಿ ನಿಯಮ ಇದೆ, ಮನೆಗಳಲ್ಲಿ ದೈವಗಳನ್ನು ಆರಾಧನೆ ಮಾಡಲಿಕ್ಕಿಲ್ಲ. ಇಲ್ಲಿ ಆರಾಧನಾ ನಿಯಮ ಒಂದು ಕುಟುಂಬದ ಮನೆಯಲ್ಲಿ, ಒಂದು ಗ್ರಾಮದ ಚಾವಡಿಯಲ್ಲಿ ಈ ರೀತಿಯಾದಂಥ ಒಂದು ನಿಯಮ ಇದೆ. ಎಲ್ಲರೂ ಆ ಜಾಗಕ್ಕೆ ಹೋಗಿ ಪ್ರಾರ್ಥಿಸುವಂಥದ್ದು. ಈಗ ನಿಮಗೆ ಮನೆಗಳಲ್ಲಿ ಅಂತ ವಿಜಯವಾಗಿದೆ. ಆದರೆ ಪ್ರತಿ ಕುಟುಂಬದಲ್ಲಿ ಕಲ್ಲುಟ್ಟಿ, ಪಂಜುರ್ಲಿ, ರಾವು ಇಂಥ ದೈವಗಳೆಲ್ಲ ಪ್ರೇತ ಆರಾಧನೆ ಇದು ಇಲ್ಲಿಯ ನಿಯಮ. ಸಾಮಾನ್ಯ ಇದು ಎಲ್ಲ ಕುಟುಂಬಗಳಿಗೆ ಇದ್ದೇ ಇರುವಂಥದ್ದು. ಈ ಮಂತ್ರ ದೇವತೆ ಎನ್ನುವ ಒಂದು ಶಕ್ತಿಯೇ ಇಲ್ಲ. ಅದನ್ನು ಮಂತ್ರ ಜಾವದೆ ಅಂತ ಕರೆಯುವಂಥದ್ದು. ಮಂತ್ರ ಜಾವದೆ, ಈ ದೇವತೆ ಎಂಬ ಶಬ್ದ ನಿಮಗೆ ದೈವಾರಾಧನೆಯಲ್ಲಿ ಎಲ್ಲಿಯೂ ಬರುವುದಿಲ್ಲ. ಈ ಜಾವದೆ ಅಂತ ಹೇಳುವಂಥದ್ದು, ಅದು ಜಾವದೆ ಅಂತ ಇರುವಂಥದ್ದು ನಿಮಗೆ ಪ್ರತಿ ಮನೆಗಳಲ್ಲಿ ಈಗ ಇದೆ. ಖಂಡಿತವಾಗಿಯೂ ಅದು ದೈವಾರಾಧನೆಯ ನಿಯಮದಲ್ಲಿ ಅದು ನಿಯಮವೇ ಇಲ್ಲ. ಹಾಗಂತೇಳಿ ಇದೆಲ್ಲ ಇಂಥ ಒಂದು ಈ ಆರಾಧನಾ ನಿಯಮಗಳಲ್ಲಿ ನಿಮಗೆ ಮಂತ್ರ ಜಾವದೆ ಅಂತೇಳಿದರೆ ಅನೇಕ ಕಡೆಗಳಲ್ಲಿ ಈಗ ಎಲ್ಲ ನಿಮಗೆ ಡಾಕ್ಟ್ರುಗಳು ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ಬೋದು. ಆ ಕಾಲದಲ್ಲಿ ಮನುಷ್ಯನಿಗೆ ಒಂದು ರೀತಿಯ ಒಂದು ಧೈರ್ಯ ತುಂಬುವಂಥ, ಆತ್ಮಸಾಕ್ಷಿ ತುಂಬುವಂಥ ಒಂದು ನಂಬಿಕೆಗಳೆಲ್ಲ ಇತ್ತು. ನಿಮಗೆ ಒಂದು ಭಸ್ಮ ಹಾಕಿದ ತಕ್ಷಣ ನಿಮಗೆ ಮಾನಸಿಕವಾಗಿ ನಮಗೆ ಧೈರ್ಯ ಬರುವಂಥದ್ದು, ನಮ್ಮಲ್ಲಿ ಎಂಥ ರೋಗ ರುಜಿನಗಳು ಹೋಗುವಂಥದ್ದು. ಯಾಕಂತೇಳಿದರೆ ಒಂದು ನಂಬಿಕೆ ಮತ್ತು ಈ ಪ್ರಕೃತಿಯ ಮೇಲೆ, ದೈವಗಳ ಮೇಲೆ ಅಪಾರವಾದ ವಿಶ್ವಾಸ ಮತ್ತು ನಂಬಿಕೆಗಳಿತ್ತು. ಅದೇ ರೀತಿ ಎಲ್ಲ ಕಡೆ ನಮ್ಮ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಮನೆಗಳಿತ್ತು. ಕೆಲವೊಂದು ಮನೆಗಳಲ್ಲಿ ಈ ರೀತಿಯಾದಂಥ ಭಸ್ಮ ನೀಡುವಂಥ, ಇದು ಕೆಲವೊಂದು ಈ ಆಯುರ್ವೇದಿಕ್ ಮದ್ದು ಕೊಡುವಂಥ ಇಂಥ ಬೇರೆ ಬೇರೆ ರೀತಿಯಾದಂಥ ಒಂದು ರೀತಿಯ ಪಂಡಿತರಿದ್ದರು. ಇಂಥ ಒಂದು ಪಂಡಿತರಲ್ಲೆಲ್ಲ, ಇಂಥ ಮನೆಗಳಲ್ಲೆಲ್ಲ ಅವರೇ ಒಂದು ಮೂಲ ದೈವಗಳನ್ನು ಅತಿ ಭಕ್ತಿಯಿಂದ ಅದನ್ನು ಸಿದ್ಧಿಸಿ, ಅದನ್ನು ಪೂಜಿಸಿ, ಅದನ್ನು ಪ್ರಾರ್ಥಿಸಿ ಕೊಡುವಂಥ ಒಂದು ಮದ್ದಿಗೆ ಅದನ್ನು ನಿಮಗೆ ಸಿದ್ಧಿಯ ಜಾವದೆ ಅಂತ ಕರೀತಾರೆ. ಇಂಥ ಸಿದ್ಧಿಯ ಜಾವದೆ, ಇಂಥ ಸಿದ್ಧಿಯ ಜಾವದೆಯನ್ನು ಮಂತ್ರ ಜಾವದೆ ಅಂತ. ಈಗ ಅದು ನಂತರದ ದಿನಗಳಲ್ಲಿ ದೈವಗಳ ಹೆಸರು ಪರಿವರ್ತನೆ ಆಯಿತು, ಮಂತ್ರ ಜಾವದೆ ಅಂತ ಬಂತು. ಇತ್ತೀಚೆ ಮತ್ತೆ ಮುಂದುವರಿದ ಭಾಗವಾಗಿ ಅದು ಮಂತ್ರ ದೇವತೆ ಆಗಿದೆ, ಮಂತ್ರ ದೇವತೆ ಅಂತಿಲ್ಲ. ಹಾಗಂತೇಳಿ ಈಗ ಇಡೀ ತುಳುನಾಡಿನ ಮೂಲ ಅಂತ ನೀವು ನೋಡ್ತಾ ಹೋದರೆ ಅದನ್ನು ದೂರದ ನಿಮಗೆ ಮಲಯಾಳಿ ರಾಜ್ಯದಿಂದ ಲೆಕ್ಕೆಸಿರಿ ದೈವವನ್ನು ಜಮಿಸಿ ಅದು ನಿಮಗೆ ಕಾಂತಬೈದ ಅಂತ ಇರ್ನಾಲಪಟ್ಟ, ನಿಮ್ಮ ಇರುವೈಲ್ನ ಹತ್ತಿರ ಇರ್ನಾಲಪಟ್ಟ ಅಂತ ಸೂಂತ್ರಾಡಿ ಬರ್ಕೆ ಅಂತ ಇದೆ. ಆ ಕಾಲದಲ್ಲಿ ಅಲ್ಲಿರುವಂಥ ದೈವ ಭಕ್ತರೊಬ್ಬರು ಕಾಂತಬೈದ್ಯ ಎಂಬ ಕರಿಯ ಕಾಂತಬೈದ್ಯ ಅಂತ ಇದೆ. ಅವರು ಆ ಕಾಲದಲ್ಲಿ ಅಲ್ಲಿ ನಂಬಲಿಕ್ಕೆ ಬೇಕಾಗುವಂಥ ಬೇರೆ ಬೇರೆ ದೈವಗಳಿದ್ದರು. ಅಲ್ಲಿ ಕೆಲವೊಂದು ದುಷ್ಟಶಕ್ತಿ, ದುಷ್ಟ ವ್ಯಕ್ತಿಗಳ ಸಮಸ್ಯೆಗಳನ್ನು ತಾಳಲಾರದೆ ಅದನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿತ್ತು. ಅದಕ್ಕೋಸ್ಕರ ಇವರು ಮಲಯಾಳಿ ರಾಜ್ಯಕ್ಕೆ ಹೋಗಿ ಅಲ್ಲಿಯ ನಿಮಗೆ ಕುಂಟಾಲ ಜಂತ್ರಿ ಅಂತ ಅವರ ಬಳಿ ಕೇಳಿದಾಗ ಅವರು ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಅಲ್ಲಿಯ ಅವರ ಲೆಕ್ಕೆಸಿರಿ ದೈವವನ್ನು ಪ್ರಾರ್ಥಿಸಿ ಕೊಡುವಂಥದ್ದು. ನೀನು ಇಂಥ ಶಕ್ತಿಯನ್ನು ನೀವು ಅದನ್ನು ಸಿದ್ಧಿ ಮಾಡಿ, ಅಂದರೆ ಭಕ್ತಿ ಮಾಡಿಕೊಂಡು, ಅಂದರೆ ತಪಸ್ಸಿನ ರೀತಿಯಲ್ಲಿ ಮಾಡಿಕೊಂಡು ಬಂದು ಅದನ್ನು ಆ ಸಿದ್ಧಿ ಶಕ್ತಿಯನ್ನು ತಗೊಂಡು ಬಂದು ಈ ನಿಮಗೆ ಇರ್ನಾಲಪಟ್ಟ ಸೂಂತ್ರಾಡಿ ಬರ್ಕೆಯಲ್ಲಿದ್ದ ನಂತರ ಅದನ್ನು ಜಾವದೆ, ಮಂತ್ರ ಜಾವದೆ, ಸಿದ್ಧಿಯ ಜಾವದೆ ಅಂತ ಬಂದದ್ದು ಸಾಧಾರಣ. ಇದು ಇರುವಂಥದ್ದು ನಿಮಗೆ ಅನೇಕ ಕಡೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಇರುವಂಥ ಪಂಡಿತರುಗಳ ಮನೆಯಲ್ಲಿ, ಭಸ್ಮ ಕೊಡುವವರ ಮನೆಯಲ್ಲಿ, ಈ ರೀತಿಯ ಮನೆಯಲ್ಲಿ ಮಾತ್ರ ಮಂತ್ರ ಜಾವದೆ ಅಂತ ಇತ್ತು. ಅದು ಈಗ ಅದೊಂದು ವ್ಯಾಪಾರೀಕರಣ ಆಗಿ ಈ ದರ್ಶನ ಪಾತ್ರಿಗಳು ಅಲ್ಲಲ್ಲಿ ಹೋಗಿ ಅವರು ಮೊದಲು ಈ ದರ್ಶನ ಪಾತ್ರಿಗಳೊಬ್ಬರು ಸೃಷ್ಟಿಯಾದ ನಂತರ ಮೊದಲು ಏನು ಮಾಡ್ತಾರೆ ಅಂದರೆ ಇವರು ಜನರಿಗೆ ಭಯ ಹುಟ್ಟಿಸ್ತಾರೆ. ನೋಡಿ, ನಮ್ಮ ತುಳುನಾಡ ದೈವಾರಾಧನೆಯಲ್ಲಿ ಎಲ್ಲ ಕಡೆ ನೀವು ಎಲ್ಲಿಯೇ ಒಂದು ದೈವದ ಹತ್ರ ಹೋಗಿ ನೀವು ಪ್ರಾರ್ಥಿಸಿದಾಗ ನಿಮಗೆ ಧೈರ್ಯದ ವಾಕ್ಯಗಳು, ಆತ್ಮಸಾಕ್ಷಿಯನ್ನು ತುಂಬುವಂಥ ವಿಷಯ ಕೊಡ್ತಾರೆ. ಇವರು ಏನು ಮಾಡ್ತಾರೆ ಅಂತೇಳಿ, ಎಲ್ಲಿ ನೀವು ಹೋಗಿ ನೀವು ದೈವಕ್ಕೆ ಹೋದಾಗ ನೀನೇನು ಭಯಪಡಬೇಡ, ನಿನಗೆ ನಾನಿದ್ದೇನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ, ಇಂಥ ಒಂದು ಧೈರ್ಯದ ವಾಕ್ಯಗಳು ನೋಡ್ತಾರೆ. ಈ ವ್ಯಾಪಾರಿ ಮನೋಭಾವದ ಈ ಮಾಫಿಯಾ ಸಂಸ್ಕೃತಿಯ ಈ ದರ್ಶನ ಪಾತ್ರಿಗಳು ಈಗ ಶುರುವಾಗಿದ್ದಾರೆ ನೋಡಿ. ಈ ಮನೆ ಅಲ್ಲಲ್ಲಿ ದರ್ಶನ ಮಾಡೋರು ಇವರೆಲ್ಲ ಹೋಗಿ ಮೊದಲು ನಿಮ್ಮ ಮನೆಗೆ ದರ್ಶನ ಮಾಡಿದ ತಕ್ಷಣ ಅವರು ಮೊದಲು ಹೇಳೋದು, ನಿನ್ನ ಮನೆಗೆ ನಾನು ಮಂತ್ರ ಜಾವದೆ ಬಂದಿದ್ದೇನೆ, ನಿನ್ನ ಮನೆಗೆ ಕಾಲಿಟ್ಟಿದ್ದೇನೆ, ನೀನು ನಂಬದಿದ್ದರೆ ನಿನ್ನನ್ನು ಕೊಲ್ತೇನೆ, ನಿನಗೆ ಮಾಟದಲ್ಲಿ ಬಂದಿದೆ, ಒಟ್ಟು ಭಯಕೃತ ವಾತಾವರಣದಲ್ಲಿ ಸಿಲುಕಿಸಿ ಹಾಕಿ ನಂಬಿಸಿ ಬಂದಿದ್ದಾರೆ. ತುಂಬ ಮೋಸ. ಮನೆಗಳಲ್ಲಿ ಮಂತ್ರ ಜಾವದೆ ಎಂಬ ಶಕ್ತಿಯನ್ನು ಯಾವುದನ್ನು ನಂಬಲಿಕ್ಕೆ, ದೈವಗಳನ್ನು ಮನೆಗಳಲ್ಲಿ ನಂಬಲಿಕ್ಕೆ ಇಲ್ಲ.
ನಾವು ಬರುವಾಗ ಹಿರಿಯರ ಕಾಲದಲ್ಲಿ ಇಲ್ಲಿ ಅದನ್ನು ಮಾತ್ರ ನಂಬೋದು. ಒಟ್ಟು ದೈವದ ಮಂತ್ರ ಜಾವದೆಗೆ ನಿಮಗೆ ಈಗ ಅದು ಯಕ್ಷಗಾನಕ್ಕೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಕೈಲಾಸದ ಕಥೆ, ವೈಕುಂಠದ ಕಥೆ ಎಲ್ಲೆಲ್ಲ ಬರ್ತದೆ. ಈಗ ಅದು ಏನಿಲ್ಲ, ಮೂಲ ಒಂದು ಶಕ್ತಿ ಜುಮಾದಿಯನ್ನೋ ಲೆಕ್ಕೇಸರಿಯನ್ನೋ ಬೇರೆ ಬೇರೆ ದೈವಗಳನ್ನು ಮನಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಅದನ್ನು ಒಂದು ಸಿದ್ಧಿಯ ರೂಪದಲ್ಲಿ ಆ ಶಕ್ತಿಯನ್ನು ನೆನೆಸಿಕೊಡುವಂಥ ಉಪಶಕ್ತಿಗೆ ಮಂತ್ರ ಜಾವದೆ ಅಂತ ಹೇಳುವಂಥದ್ದು ಅನೇಕ ಕಡೆಗಳಲ್ಲಿದೆ. ಇದೆಲ್ಲ ಕುಂತಲ ತಂತ್ರಿಗಳಿಗೆ ಮಂತ್ರ ಜಾವದ ದೈವ ಅಂದರೆ ಅದು ಸುಣ್ಣದ ಒಂದು ಇದು ಡಬ್ಬಿಯಲ್ಲಿ ಬಂತು, ಅದೊಂದು ಕಥೆ ಇದೆ. ಅದು ಅಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿದೆ. ಅದನ್ನು ಕೊಡುವಾಗ ಅವರು ಅದನ್ನು ತುಂಬ ಸಲ, ಈಗ ನಿಮಗೆ ಇರ್ನಾಲ ಪಟ್ಟದ ಯಾರು ಕಾಂತು ವೈದ್ಯ ಅಂತ ಯಾರಿದ್ದಾರೆ ಅವರು ನಿಮಗೆ ಅದನ್ನು ತರಲಿಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟರು, ಕಷ್ಟ ಇದೆ, ಅಷ್ಟು ಸುಲಭದಲ್ಲಿ ತರಲಿಕ್ಕೆ ಆಗೋದಿಲ್ಲ, ನಿನಗೆ ಇದನ್ನು ಪಾಲಿಸಲಿಕ್ಕೆ ಸಾಧ್ಯ ಇದೆಯಾ, ಇದಕ್ಕೆ ಈಗ ಇದು ಲೆಕ್ಕೇಸಿರಿಯ ಒಂದು ಶಕ್ತಿಯಾಗಿ ಬಂದಿದೆ, ಇದನ್ನು ಬಂದಾಗ ಅದು ನಿನಗೆ ಬಂದರೆ ಅದು ಭಾರಿ ಕಠಿಣವಾದ ಶಕ್ತಿಯಾಗಿತ್ತು, ಮತ್ತು ಬೇರೆ ರೂಪದಲ್ಲೆಲ್ಲ ಬಂದಿದೆ ಅದೆಲ್ಲ. ಅಂದರೆ ಅದಕ್ಕೆ ಅದರದೇ ಆದಂಥ ಕೆಲವೊಂದು ಕಥೆ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಒಂದು ಈ ಜಾವದೆಗಿರ್ಬೋದು, ದೈವಾರಾಧನೆಗಿರ್ಬೋದು, ಪ್ರಾದೇಶಿಕವಾಗಿ ಬೇರೆ ಬೇರೆ ಗ್ರಾಮಕ್ಕೆ, ಬೇರೆ ಬೇರೆ ಕುಟುಂಬಕ್ಕೆ, ಬೇರೆ ಬೇರೆ ರೀತಿಯ ಸಾಧಕರಿಗೆ ಸರಿಯಾಗಿ ಬಂದಿದೆ. ಅದು ಈ ಜಾವದೆ ಎಂಬುದು ಈಗ ಏನೋ ಒಂದು ರೀತಿಯಲ್ಲಿ ಇದಾಗಿದೆಯಲ್ಲ, ಅದು ಬೇರೆ ಬೇರೆ ಸಾಧನೆ. ಈಗ ನೀವು ಒಂದು ಶಕ್ತಿಯನ್ನು ಆರಾಧನೆ ಮಾಡಿದಾಗ ನಿಮಗೆ ಆ ರೀತಿಯಾಗಿ ಅದನ್ನು ಅತಿಯಾಗಿ ನಂಬಿದಾಗ ಅದು ಕೈ ಬಿಡುವುದಿಲ್ಲ ಎಂಬುದರ್ಥ. ಇಂಥ ಸಾಧನೆಗಳು ಪ್ರಾದೇಶಿಕವಾಗಿರ್ತದೆ. ಎಲ್ಲದಕ್ಕೂ ಇಡೀ ತುಳುನಾಡಿಗೆ ಒಂದೇ ಮೂಲದ ದೈವ, ಒಂದೇ ಮೂಲದ ಜಾವದೆ ಅಂತ ಇಲ್ಲ. ಬೇರೆ ಬೇರೆ ಗ್ರಾಮಕ್ಕೆ, ಬೇರೆ ಬೇರೆ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯಾಗಿರ್ತದೆ. ಬೇರೆ ಬೇರೆ ಸಾಧನೆಯ ಮೂಲಕ ಬರುವಂಥದ್ದು ಇರುವಂಥದ್ದು.